ಆದರೆ ನಮಗೆಲ್ಲ ಸೆಟ್ ಆಯ್ತಲ್ಲ, ನಮಗೆ ಸಿಕ್ಕಾಬಿಟ್ಟೆ ಚಳಿ ಅಂತಲೇ ಹೇಳ್ಬೋದು. ಬೇರೆಯವ್ರಿಗೆಲ್ಲ ತುಂಬ ಎಂಜಾಯ್ ಮಾಡ್ಬೋದು. ಕೋಲ್ಡಾಗಿದೆ ವಾತಾವರಣ ಅಂತ, ಬೆಳಗ್ಗೆಯಿಂದ ಇದೇ ಥರನೇ ಇದೆ ಕ್ಲೈಮ್ಯಾಕ್ಸು. ಆದರೆ ತುಂಬ ಚೆನ್ನಾಗೈತೆ ಅಂತಲೇ ಹೇಳ್ಬೋದು. ನನಗೆ ಹ್ಯಾಪಿ ಬರ್ಡೇ ಗಗನ. ಗಗನ ಬರ್ತಡೇ ಮೇಡ, ನೀನು ಗಗನ ಬರ್ತಡೇ ಮೇಡ. ಅವಳು ಖುಷಿ ನೋಡಲ್ಲಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಗಗನ. ಊರಿಗೆ ಹೋಗಿದ್ವಲ್ಲ, ಅವಾಗ ರಾಗಿ ತೆನೆ ಕೂಡ ತಗೊಂಡು ಬಂದಿದ್ವಿ. ತುಂಬಾನೇ ಫ್ರೆಶ್ ಆಗಿ ಕೂಡ ಇತ್ತು. ಅಲ್ಲಿಂದ ತರೋದ್ರೊಳಗಡೆ ಸ್ವಲ್ಪ ಈ ತರ ಆಗ್ಬಿಟ್ಟಿದೆ. ಇವಾಗ ಇದನ್ನೇ ಕೆಂಡದಲ್ಲಿ ಈ ತರ ಸುಟ್ಬಿಟ್ಟು ಮಾಡ್ತಾ ಇದ್ದೀನಿ. ತುಂಬಾನೇ ಚೆನ್ನಾಗಿರುತ್ತೆ. ಮಸಾಲೆ ಕೂಡ ಮಾಡ್ಕೊಬಹುದು, ಸ್ವೀಟ್ ಕೂಡ ಮಾಡ್ಕೊಬಹುದು. ನಾವು ಮಸಾಲೆದ ಏನು ಮಾಡ್ತಾ ಇಲ್ಲ, ಸ್ವೀಟ್ ಮಾಡ್ತಾರ ಅಂತದ್ದು. ಹಾಗಾಗಿ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ ಯಾವ ತರ ಮಾಡೋದು ಅಂತ ಹೇಳ್ಬಿಟ್ಟು. ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಸಕ್ಕರೆ, ಕಾಯಿ ತುರಿ, ಎಳ್ಳು, ಅಕ್ಕಿ ಈ ಥರ ಎಲ್ಲ ಮಿಕ್ಸ್ ಮಾಡಿ ಮಾಡ್ಕೊಬೋದು. ನಾನಿಲ್ಲಿ ಕಾಯಿ ತುರಿ, ಸಕ್ಕರೆ ಮತ್ತು ಇದು ರಾಗಿ, ಹಳ್ಳಿ ಕಡೆ ಇದು ಕಾಚಕ್ಕಿ ಅಂತಲೂ ಹೇಳ್ತಾರೆ. ಹಾಗಾಗಿ ಈ ಥರ ಮಾಡ್ಕೊತಾ ಇದ್ದೀನಿ. ಈ ಥರ ಸಿಗುತ್ತೆ, ತುಂಬಾನೇ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಮಧ್ಯಾಹ್ನದಿಂದ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತೇಳಿ ಕೇಳ್ಕೊತಾ ಇದ್ದೀನಿ. ಇಲ್ಲಿವರೆಗೂ ಸಪೋರ್ಟ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ಕೊಂಡು ಬರ್ತಾರ ಅಂತ ನನ್ನ ಫ್ರೆಂಡ್ಸ್ಗೆಲ್ಲ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ನಿಮ್ಮ ಸಪೋರ್ಟು ಹೀಗೆ ಇರಲಿ ಅಂತೇಳಿ ಭಾವಿಸ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಈ ವಿಡಿಯೋ ಬಂದು ನನ್ನ ಮಗಂದು ಬರ್ತ್ಡೇ ವ್ಲಾಗು, ಹಂಗಾಗಿ ಇದನ್ನು ಕೂಡ ಆ್ಯಡ್ ಮಾಡಿದ್ದೀನಿ ಇದರಲ್ಲೇ. ಬಿಸಿ ಇರುವಾಗಲೇ ಈ ಥರ ಉಜ್ಜಿಬಿಡ್ಬೇಕು. ತಣ್ಣಗಾಗ್ಬಿಟ್ರೆ ರಾಗಿ ಬಿದೋಗಲ್ಲ. ಇನ್ನು ಲೈವಲ್ಲೇ ವಿಡಿಯೋ ಮಾಡೋಣ ಅಂತ ಹೇಳಿ ತುಂಬ ಸರಿ ಅನ್ಕೊತೀನಿ. ನಮ್ಮ ಮನೆ ಹತ್ರ ಚಿಕ್ಕ ಮಕ್ಳುಗಳು ತುಂಬಾ ಜಾಸ್ತಿ ಇದ್ದಾರೆ. ಹಂಗಾಗಿ ಮತ್ತು ಯಶುನು ಕೂಡ ತುಂಬಾ ಗಲಾಟೆ ಮಾಡ್ತಾಳೆ. ಯಾವುದೇ ವಿಷಯದಲ್ಲೂ ಅಷ್ಟೇ ವಿಡಿಯೋ ಮಾಡಲಿಕ್ಕೆ ಆಗೋದೇ ಇಲ್ಲ. ಹಂಗಾಗಿ ಪ್ರತಿಯೊಂದಿಗೂ ಕೂಡ ನಾನು ವಾಯ್ಸ್ ಓವರ್ ಕೊಡಲೇಬೇಕಾಗಿದೆ. ರಾಗಿ ಆಗ್ಲಿಕ್ಕೂ ಮುಂಚೆನೇ ಈ ಥರ ಸ್ವಲ್ಪ ಹಸಿ ಇರುತ್ತಲ್ಲ, ಅವಾಗಲೇ ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಆಲ್ರೆಡಿ ಇವಾಗೆಲ್ಲ ರಾಗಿ ಬರೋವಂಥ ಕಾಲ ಆಗ್ಬಿಟ್ಟಿದೆ. ಹಂಗಾಗಿ ಸ್ವಲ್ಪ ಇದಾಗ್ಬಿಟ್ಟಿತ್ತು. ನಾವು ಊರಿಗೆ ಹೋಗಿದ್ದೆ ಲೇಟ್ ಅಲ್ವಾ, ಹಾಗಾಗಿ ತೊಗೊಂಬಂದಿದ್ದೀನಿ. ನಾನಿಲ್ಲೊಂದು ಬೌಲ್ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಕಾಯಿ ತುರಿ ಸೇರಿಸ್ಕೊತಾ ಇದ್ದೀನಿ. ಕಾಯಿ ತುರಿ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಅಂತ ಹೇಳ್ಬಿಟ್ಟು. ಇವಾಗ ಕಟ್ ಮಾಡಿ ಇವಾಗ ನೀಟಾಗಿ ಎಲ್ಲ ಉಜ್ಬಿಟ್ಟು ಇಟ್ಟಿರೋಂಥ ರಾಗಿನೂ ಕೂಡ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಇವಾಗ ಇದಕ್ಕೆ ಸಕ್ಕರೆನೂ ಕೂಡ ಹಾಕೊತಾ ಇದ್ದೀನಿ. ರುಚಿಗೆ ನಿಮ್ಗೆ ಎಷ್ಟು ಬೇಕು ಅಷ್ಟನ್ನ ಹಾಕೊಬೋದು. ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಕಪ್ಪು ಎಳ್ಳು ಕೂಡ ಸೇರಿಸ್ಕೊಬೋದು. ನಾನಿಲ್ಲಿ ಬಿಳಿ ಎಳ್ಳನ್ನ ಸೇರಿಸ್ಕೊತಾ ಇದ್ದೀನಿ. ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಬಿಳಿ ಎಳ್ಳನ್ನ ಸೇರಿಸ್ಕೊತಾ ಇದ್ದೀನಿ, ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಒಂದು 10 ನಿಮಿಷ ಇಟ್ಟರೆ ಇದೇನೆ ಚೆನ್ನಾಗಾಗುತ್ತೆ. ನೋಡ್ತಾ ಇರ್ಬೋದು ಯಾವ ಥರ ಆಗಿದೆ ಅಂತ ಹೇಳ್ಬಿಟ್ಟು. ತುಂಬ ಅಂದರೆ ತುಂಬಾನೇ ಚೆನ್ನಾಗಿರುತ್ತೆ. ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೆಯದು. ಹಸಿ ರಾಗಿ ತಿಂದರೆ ತುಂಬಾನೇ ಬೆನಿಫಿಟ್ಸ್ ಇದೆ ಅಂತ ಹೇಳ್ತಾರೆ. ಹಂಗಾಗಿ ಈ ಥರ ವರ್ಷದಲ್ಲಿ 1-2 ಸರಿ ಮಾಡ್ಕೊಂಡು ತಿನ್ಬೋದು. ರಾಗಿ ಯಾವಾಗಲೂ ಸಿಗೋದಿಲ್ಲ, ವರ್ಷದಲ್ಲಿ ಒಂದೇ ಸರಿ ಸಿಗೋವಂಥದ್ದು ನಮ್ಮ ಕಡೆ ಎಲ್ಲ.
ಹಂಗಾಗಿ ನಾವು ಸ್ವಲ್ಪನಾದ್ರೂ ಈ ತರ ತಗೊಂಡ್ ಬಂದು ಮಾಡ್ಕೊಂತೀವಿ. ಇನ್ನ ಎಳ್ಳು ಬಂದು ಆಪ್ಷನಲ್ಲು, ಬೇಕಂದ್ರೆ ಹಾಕೊಬಹುದು, ಇಲ್ಲ ಅಂತ ಹೇಳಿದ್ರೆ ಹಂಗೆ ಕೂಡ ತಿನ್ಬಹುದು. ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ನಾವು ಇದೇ ತರನೇ ಮಾಡ್ಕೊಂಡು ತಿನ್ನೋಂಥದ್ದು. ನಾವು ಮಸಾಲೆದೇನು ಮಾಡ್ತಾ ಇಲ್ಲ. ಇದಕ್ಕೆ ಹಸಿಮೆಣಸಿನ್ಕಾಯಿ ಆತರ ಹಾಕಿ ಖಾರದ್ದು ಸಹಿತ ಮಾಡ್ಕೊಬಹುದು. ಇದನ್ನ ರುಬ್ಬಿಟ್ಟು ದೋಸೆ ಕೂಡ ಮಾಡ್ಬೋದು, ಅಕ್ಕಿ ಜೊತೆಗೆ ಸೇರಿಸಿ ವಿಧ ವಿಧವಾಗಿ ಮಾಡ್ತಾರೆ. ಹಂಗಾಗಿ ನಾವು ಈ ತರನೇ ಮಾಡುವಂಥದ್ದು. ತುಂಬಾ ಅಂದ್ರೆ ತುಂಬಾನೇ ಟೇಸ್ಟ್ ಆಗಿ ಬಂದಿರುತ್ತೆ. ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ. ನೀವೊಮ್ಮೆ ಟ್ರೈ ಮಾಡಿ ನೋಡಿ. ನೋಡ್ತಾ ಇರ್ಬೋದು ಎಷ್ಟು ರುಚಿಯಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ರುಚಿ ನಿಮ್ಗೆ ಗೊತ್ತಾಗೋದಿಲ್ಲ, ನಾನ್ ತಿನ್ಬಿಟ್ಟು ಹೇಳ್ಬೇಕು ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ನೋಡ್ಲಿಕ್ಕೆ ಮಾತ್ರ ತುಂಬಾ ಸುಂದರವಾಗಿ ಕಾಣಿಸ್ತೈತೆ ಅಷ್ಟೇನೆ. ತಿಂದ್ರಂತೂ ತುಂಬಾ ಟೇಸ್ಟ್ ಆಗಿದೆ ನಿಜವಾಗ್ಲೂ. ಈ ತರ ಮಾಡ್ಕೊಂಡು ತಿನ್ನಿ, ತುಂಬಾ ಚೆನ್ನಾಗಿರುತ್ತೆ. ನಾವು ಜಾಸ್ತಿ ಸ್ವೀಟ್ ತಿನ್ನೋದ್ರಿಂದ ನಾನು ಜಾಸ್ತಿ ಸ್ವೀಟ್ ಅಲ್ಲೇ ಮಾಡಿರೋಂಥದ್ದು. ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬಂದಿತ್ತು, ಚೆನ್ನಾಗಿ ಕೂಡ ಇದೆ. ನನ್ಗೆ ಈ ತರ ತುಂಬಾ ಇಷ್ಟ ಆಗುತ್ತೆ, ಹಂಗಾಗಿ ನಾನು ಇದೇ ತರನೇ ಮಾಡಿರೋಂಥದ್ದು. ಎಳ್ಳು ಬೇಕು ಅಂತಂದ್ರೆ ಹಾಕೊಬಹುದು, ಇಲ್ಲ ಅಂತಂದ್ರೆ ಆಪ್ಷನಲ್ಲು. ಎಳ್ಳು ಹಾಕಿದ್ರೆ ಇನ್ನೂ ತುಂಬಾ ಚೆನ್ನಾಗಿ ರುಚಿ ಇರುತ್ತೆ ಅಂತೇಳಿ ಹಾಕೊಂಡಿರೋಂಥದ್ದು ನಾನು. ಇನ್ನ ನಮ್ಗೆಲ್ಲ ಬರ್ತ್ಡೇ ಡೇಟು ಯಾವತ್ತು ಅಂತ ಹೇಳಿ ಸರಿಯಾಗಿ ಗೊತ್ತಿಲ್ಲ. ನಮ್ಮ ಅಮ್ಮ ಅವರೆಲ್ಲ ಹುಟ್ಟಿರೋ ಡೇಟ್ನು ಕೂಡ ಕಳೆದಾಕೊಂಡ್ಬಿಟ್ಟಿದ್ದಾರೆ. ಸ್ಕೂಲ್ಗೆ ಯಾವ್ದು ಕೊಟ್ಟಿದ್ದಾರೆ ಅದನ್ನೇ ಬರ್ತ್ಡೇ ಮಾಡ್ಕೊತಾ ಇರೋಂಥದ್ದು. ಅಂದರೆ ನಾವಿವಾಗ ಎಲ್ಲ ದೊಡ್ಡವರಾಗಿದ್ದೀವಲ್ಲ, ಯಾವುದೇ ಥರ ಬರ್ತ್ಡೇನ ಆಚರಿಸ್ಕೊತಾ ಇಲ್ಲ. ನಮ್ಮ ಮಕ್ಳಿಗಾದ್ರೂ ಡೇಟು ದಿನಗಳು ಎಲ್ಲ ಗೊತ್ತಿದೆಯಲ್ವ, ಹಂಗಾಗಿ ಸಿಂಪಲ್ ಆಗಾರ ಆಚರಿಸೋಣ ಅಂತೇಳಿ ಗಗನ್ಗೆ ಬರ್ತ್ಡೇನ ಮಾಡ್ತಾ ಇದ್ದೀವಿ. ಅವನು ನಾನು ದೊಡ್ಡವನಾಗಿದ್ದೀನಿ ಬಿಡು ಬೇಡ ಅಂತೇಳಿ ಹೇಳ್ತಾ ಇದ್ದ. ಆದ್ರೂ ತಾಯಿದಿರಿಗೆ ಮಕ್ಕಳು ಎಷ್ಟೇ ದೊಡ್ಡವರಾದ್ರೂ ಚಿಕ್ಕ ಮಕ್ಳು ಥರನೇ. ಹಂಗಾಗಿ ಒಂದು ಕೇಕ್ ತಗೊಂಡು ಕಟ್ ಮಾಡಿಸೋಣ ಸಿಂಪಲ್ಲಾಗಿ ಮನೇಲಿ ಅಂತೇಳಿ ಸರಿ ಮಾಡ್ತಾ ಇರೋಂಥದ್ದು. ಇಷ್ಟು ವರ್ಷ ಗ್ರ್ಯಾಂಡಾಗಿ ಮಾಡಿದ್ವಿ ಅವನಿಗೆ, ಈ ವರ್ಷ ಸ್ವಲ್ಪ ಸಿಂಪಲಾಗಿ ಮಾಡೋಣ ಅಂತೇಳಿ ಈ ಥರನೇ ಮಾಡ್ತಾ ಇದ್ದೀವಿ. ಯಾರನ್ನೂ ರಿಲೇಷನ್ ಏನು ಇನ್ವೈಟ್ ಮಾಡಿರಲಿಲ್ಲ, ನಮ್ಮ ಮನೆಯವರೇ ಸೇರಿ ಸಿಂಪಲ್ಲಾಗೆ ಬರ್ತಡೇನ ಮುಗಿಸ್ಕೊತಾ ಇದ್ದೀವಿ. ಯಶೋ ಏನು ಮಾಡ್ತಾ ಇದ್ದೀರಿ? ನಿಮ್ ಕೈ ಕ್ಲೀನ್ ಮಾಡಕ್ ಆಯ್ತದ? ಮಾಡ್ತಾ ಇದ್ದೀರಲ್ಲ. ಬೆಂಗಳೂರಲ್ಲಿ ವೆದರ್ ಅಂತೂ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಆದರೆ ನಮಗೆಲ್ಲ ಸೆಟ್ ಆಯ್ತಲ್ಲ, ನಮಗೆ ಸಿಕ್ಕಾಪಟ್ಟೆ ಚಳಿ ಅಂತಲೇ ಹೇಳ್ಬೋದು. ಬೇರೆಯವ್ರಿಗೆಲ್ಲ ತುಂಬ ಎಂಜಾಯ್ ಮಾಡ್ಬೋದು. ಕೋಲ್ಡಾಗಿದೆ ವಾತಾವರಣ ಅಂತ, ಬೆಳಗ್ಗೆಯಿಂದ ಇದೇ ಥರನೇ ಇದೆ ಕ್ಲೈಮ್ಯಾಕ್ಸು. ಆದರೆ ತುಂಬ ಚೆನ್ನಾಗೈತೆ ಅಂತಲೇ ಹೇಳ್ಬೋದು. ನನಗಂತೂ ತುಂಬಾ ಚಳಿ ಚಳಿ ಅನಿಸ್ತೈತೆ. ನೋಡೋಣ ಅಂತೇಳಿ ಬಂದೆ ಒಂದು 10 ನಿಮಿಷ ಹೊರಗಡೆ. ಸಿಕ್ಕಾಬಟ್ಟೆ ಒಂಥರ ಚಳಿ ಚಳಿ ವಾತಾವರಣ. ನಮ್ಮನೆ ಹತ್ರ ಅಂತೂ ಸಿಕ್ಕಾಬಟ್ಟೆ ಗಾಳಿ ಬೀಸ್ತಾ ಇರೋದ್ರಿಂದ ಚಳಿ ಅಂತಲೇ ಹೇಳ್ಬೋದು. ಸಿಕ್ಕಾಬಟ್ಟೆ ಗಾಳಿ ಬೀಸುತ್ತೆ ನಮ್ಮನೆ ಕಡೆ. ಸುತ್ತ ಮನೆಗಳು ಸ್ವಲ್ಪ ಕಡಿಮೆನೇ, ಹಂಗಾಗಿ ಈ ಥರ ಗಾಳಿ ಬೀಸುತ್ತೆ. ವೆದರ್ ಅಂತೂ ತುಂಬ ಚೆನ್ನಾಗಿದೆ. ಬಿಸಿ ಬಿಸಿ ಬಜ್ಜಿ ಕಾಫಿ ಎಲ್ಲ ಮಾಡ್ಕೊಂಡು ಕುಡಿಬೇಕು ಇಂಥ ಟೈಮಲ್ಲಿ. ಇನ್ನು ನನಗೆ ಹೋಟೆಲಲ್ಲಿ ಊಟ ಅಷ್ಟಾಗಿ ಸೆಟ್ ಆಗೋದಿಲ್ಲ, ಹಂಗಾಗಿ ನಾನು ಯಾವುದೇ ಥರ ಊಟ ಆದ್ರೂ ಮನೆಯಲ್ಲೇ ಮಾಡ್ಕೊತೀನಿ. ನನಗೆ ಯಾವ ಥರ ಬರುತ್ತೆ ಅದೇ ಥರನೇ ಮಾಡ್ಕೊಳ್ಳೋ ಅಂಥದ್ದು. ಶಿವು ಗಗನು ಎಲ್ಲ ಹೋಟೆಲಲ್ಲಿ ಊಟ ಮಾಡ್ತಾರೆ. ನನಗೆ ಹೋಟೆಲಲ್ಲಿ ಊಟ ಮಾಡಿದ್ರೆ ಅಷ್ಟೊಂದು ಆರೋಗ್ಯ ಚೆನ್ನಾಗಿರೋದಿಲ್ಲ, ಹಂಗಾಗಿ ಯಾವುದೇ ಥರ ಊಟ ಆದರೂ ಮನೆಯಲ್ಲೇ ಮಾಡ್ತಾಯಿದ್ದೀವಿ. ಇವಾಗ ಹೊರಗಡೆ ಏನು ಹೋಗ್ತಾ ಇಲ್ಲ, ಮನೆಯಲ್ಲೇ ನಾನ್ ವೆಜ್ ಮಾಡ್ತಾ ಇರೋ ಅಂಥದ್ದು. ಅಪ್ಪಮ್ಮ ಏನು ಮಾಡ್ತಿರೋದು ನೀವು? ಹ್ಯಾಪಿ ಬರ್ತ್ಡೇ ಮಾಡಿ. ಹ್ಯಾಪಿ ಬರ್ಡೇ ಗಗನ. ಅಯ್ಯೋ ಖುಷಿ ನೋಡಪ್ಪ ಗಿಳಿದ. ಅದೇ ಸುಮಂತರನೇ ಕ್ಯೂಟ್ ಕ್ಯೂಟಾಗಿ ಕಾಣ್ತಾವಲ್ಲ ಗೊಂಬೆಗಳು. ಶರ್ಟು ಸ್ವಲ್ಪ ಮ್ಯಾಚ್ ಆಯ್ತದೆ. ಯಾವ ಗಗನ್ ಬರ್ತ್ಡೇಗೆ ಕಬಾಬ್ ಮಾಡಿದ್ದೀನಿ. ಶಿವು ಚಿಕನ್ ತೊಗೊಂಡು ಬಂದು ಕೊಟ್ಟಿದ್ರು, ಹಂಗಾಗಿ ಸ್ವಲ್ಪ ಚಿಕನ್ ಚಾಪ್ಸ್ ಮಾಡಿದ್ದೀವಿ. ಸ್ವಲ್ಪ ಗ್ರೇವಿ ಥರ ಹಂಗೆ ಮಾಡಿರೋಂಥದ್ದು. ತುಂಬಾ ಚೆನ್ನಾಗಿ ಬಂದಿದೆ ಗ್ರೇವಿ ಮಾತ್ರ.
ಕರ್ಕೊಂಡು ಬಂದಿದ್ದೆ ತುಂಬಾ ಲೇಟ್ ಆಯಿತು, ಹಾಗಾಗಿ ಇವಾಗ ತೊಗೊಂಬಂದು ಮಾಡ್ತಾರಂಥದ್ದು. ನಾಳೆ ಟೈಮಲ್ಲಿ 8 ಗಂಟೆ. ಡೆಕೋರೇಷನ್ ಎಲ್ಲ ಮಾಡ್ತಾಯಿದ್ರು. ಅಷ್ಟರೊಳಗೆ ನಾನು ಅಡುಗೆ ಮುಗಿಸ್ಕೊಂಬಿಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಸಿಂಪಲಾಗಿ ಮಾಡ್ತಾಯಿದ್ದೀವಿ ಸರಿ, ಜಾಸ್ತಿ ಗ್ರ್ಯಾಂಡಾಗಿ ಏನು ಮಾಡ್ತಾಯಿಲ್ಲ. ವರ್ಷ ಗ್ರ್ಯಾಂಡಾಗಿ ಮಾಡ್ತಾಯಿದ್ದ. ಇವಾಗಷ್ಟೇ ಯಶೋದ್ ಬರ್ತಡೇ ಮಾಡಿದ್ವಲ್ಲ, ಹಾಗಾಗಿ ಇವನು ಸಿಂಪಲಾಗಿ ಮಾಡ್ತಾರಂಥದ್ದು. ಯಶುಮಾ ಬನ್ನಿ, ಕಬಾಬ್ ತಿನ್ನಿ. ತಾಸಿವ ತಿನ್ನು, ತಲಗನ ತಿನ್ನು. ಬನ್ನಿ ಈ ಕಡೆ ಕರ್ಕೊ, ಮಗ ಕರ್ಕೊ ಈ ಕಡೆ. ಈ ಕಡೆ ಹಸಿಂದ ಬನ್ನಿ, ಬಲೂನ್ ಸ್ವಲ್ಪ ಹಿಂದಕ್ಕೆ ತಳ್ಳಿ. ಕಬಾಬ್ ತಿನ್ ಬನ್ನಿ. ಇನ್ನು ಶಿವು ಡೆಕೋರೇಷನ್ ಮಾಡ್ತಾಯಿದ್ರು. ಇನ್ನು ಯಶುಗೂ ಕೂಡ ಸ್ವಲ್ಪ ಕೋಲ್ಡ್ ಥರ ಆಗಿಬಿಟ್ಟಿತ್ತು. ಸಣ್ಣದಾಗೆ ಹನಿ ಬರಲಿಕ್ಕೂ ಕೂಡ ಶುರುವಾಗಿತ್ತು. ಹಂಗಾಗಿ ವೆದರ್ ಬೇಳೆ ಚೆನ್ನಾಗಿಲ್ಲ ಅಂತೇಳಿ ಗಾಡಿಯಲ್ಲಿ ಕರ್ಕೊಂಬಂದ್ರೆ ಇನ್ನೂ ಕೋಲ್ಡ್ ಆಗುತ್ತೆ ಅಂತ ಅವಳನ್ನ ಮನೇಲೇ ಬಿಟ್ಬಿಟ್ಟು ಶಿವು ಹತ್ರ ನಾನು ಗಗನು ಕೇಕ್ ಇಸ್ಕೊಂಡು ಹೋಗೋಣ ಅಂತೇಳಿ ಬಂದಿದ್ವಿ. ಯಶು ಮನೇಲೇ ಆಟ ಆಡ್ತಾ ಇದ್ಲು. ಶಿವು ಡೆಕೋರೇಷನ್ ಮುಗಿಸ್ತೀನಿ, ನೀವು ಬರೋದ್ರೊಳಗಡೆ ಟೈಮ್ ಬೇರೆ ಆಗೋಗಿದೆ ಆಲ್ರೆಡಿ ಅಂತ ಹೇಳಿ. ಅವನು ಡೆಕೋರೇಷನ್ ಏನು ಬೇಡ ಅಂತ ಹೇಳಿದ್ದ. ಹಂಗಾದ್ರೂ ಯಶು ಬರ್ತಡೇಗೆ ತಂದಿರೋದು ಸ್ವಲ್ಪ ಉಳ್ಕೊಂಡಿತ್ತು. ಹಂಗಾಗಿ ಅದನ್ನೇ ಹಾಕ್ಬಿಟ್ಟು ಸಿಂಪಲ್ಲಾಗಿ ಮಾಡೋಣ ಇದು ಅಂದ್ಬಿಟ್ಟು ಮಾಡ್ತಾರಂಥದ್ದು. ಅವನು ಬರೀ ಕೇಕ್ ಕಟ್ ಮಾಡಿಸಿದ್ರೆ ಸಾಕು, ಡೆಕೋರೇಷನ್ ಎಲ್ಲ ಬೇಡ, ನಾನೇನು ಚಿಕ್ಕ ಹುಡುಗನ ಅಂತ ಹೇಳಿ ಅನ್ಕೊತಾ ಇದ್ದ. ಇರೋದೆಲ್ಲ ಸುಮ್ಮನೆ ವೇಸ್ಟ್ ಆಗುತ್ತೆ, ಇನ್ನೇ ನಾವು ಬರ್ತಡೇ ಮಾಡ್ಕೊಳಕ್ಕಾಗುತ್ತಾ, ಇನ್ನು ನೆಕ್ಸ್ಟ್ ವರ್ಷ ಯಶು ಬರ್ತಡೇವರೆಗೂ ಅದೆಲ್ಲ ಹಾಳಾಗ್ಬಿಡುತ್ತೆ ಅಂತೇಳಿ ಈ ವರ್ಷ ಅದನ್ನೇ ಹಾಕ್ಬಿಟ್ಟು ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀವಿ. ಒಂದೊಂದು ಸರಿ ಯಾವ ಥರ ಆಗ್ಬಿಡುತ್ತೆ ಅಂತ ಹೇಳಿದ್ರೆ ದೇವಸ್ಥಾನಕ್ಕೂ ಕೂಡ ಹೋಗ್ಲಿಕ್ಕೆ ಆಗಲಿಲ್ಲ. ನಮಗೆ ಪರ್ಸ್ನಲ್ ಪ್ರಾಬ್ಲಮ್ ಇರೋದ್ರಿಂದ ದೇವಸ್ಥಾನಕ್ಕೆ ಹೋಗಂಗಿರಲಿಲ್ಲ. ಹಂಗಾಗಿ ಗಗನ್ನೇ ಕಳಿಸಿದ್ದೆ. ಅವನೇ ಶಿವನ ದೇವಸ್ಥಾನಕ್ಕೆ ಹೋಗಿದ್ದು ಬರ್ತೀನಿ ಅಂತೇಳಿ ಹೋಗಿದ್ದ. ಇಲ್ಲೇ ನಮ್ಮನೆ ಹತ್ರನೇ ಇದೆ, ತುಂಬ ಚೆನ್ನಾಗಿದೆ ಅಂತೆ ದೇವಸ್ಥಾನ. ನಾನು ನೋಡಿರಲಿಲ್ಲ. ಗಗನ್ ಒಬ್ಬನೇ ಹೋಗಿ ಪೂಜೆ ಮುಗಿಸ್ಕೊಂಡು ಬಂದಿದ್ದ. ಇವತ್ತು ಬರ್ತಡೇ ಅಲ್ವಾ, ಹಂಗಾಗಿ ಹಾಸ್ಟೆಲಿಂದ ಕರ್ಕೊಂಡು ಬಂದು ದೇವಸ್ಥಾನಕ್ಕೂ ಕೂಡ ಕಳಿಸಿದ್ದೆ. ಅಲ್ಲೇ ಅವನೇ ಪೂಜೆ ಮುಗಿಸ್ಕೊಂಡು ಬಂದ. ಇನ್ನು ಮನೇಲಿ ಬರ್ತಡೇ ಕೂಡ ಶುರು ಮಾಡ್ಕೊಂಡ್ವಿ ಇವಾಗ. ಹಾಡೇಳಿ ಹಾಡೇಳಿ. ಮೊಬೈಲ್ ಯೂಸ್ ಮಾಡಿಲ್ಲ ಆದ್ರೆ ಯಾಕೆ ಗೊತ್ತಲ್ವಲ್ಲ. ಭಾನುವಾರ ಸರ್ವರ್ ಡೌನ್ ಇರ್ತದೆ. ಡ್ಯಾನ್ಸ್ ಮಾಡು, ಡ್ಯಾನ್ಸ್ ಮಾಡು, ಎಸೋ ಡ್ಯಾನ್ಸ್ ಮಾಡು, ಡ್ಯಾನ್ಸ್ ಮಾಡು, ಡ್ಯಾನ್ಸ್ ಮಾಡುವ, ಡ್ಯಾನ್ಸ್ ಮಾಡು. ಓ ಅದಾಯ್ತದಿಲ್ಲ. ಹ್ಯಾಪಿ ಬರ್ಡೇ ಗಗನ. ಗಗನ ಬರ್ತಡೇ ಮಾಡ, ನೀನು ಗಗನ ಬರ್ತಡೇ ಮಾಡ. ಇಲ್ಲಿ ಗಗನ ಕೇಕ್ ತತ್ತವನೆ. ಇಲ್ಲಿ ಹಣೆ ಬಟ್ಟಿ ಕಣಕೇನು ಒಂದ್ ಸ್ಮೈಲ್ ಹಾಕಿಸ್ಕೊಂಬರ್ಬೇಕು ತಾನೆ. ನಾವ್ ಹೋಗೋದ್ರೊಳಗ ಅವ್ ನಾಳೆ ಪ್ಯಾಕ್ ಮಾಡಿ ಮಡಗಿದ್ದ. ಇದು ಅಂತಾನೆ ಪ್ಲಾಸ್ಟಿಕ್ ಏನಾಗಲ್ಲ. ಕುಟ್ಟು ತಗೋದಿ ಕ್ಯಾಂಡಲ್ ಹಚ್ಬಿಟ್ಟು ದೀಪ ಹಚ್ಬಿಟ್ಟು ಹಾಸೋದೆ. ಬಾರ ದೂರ ನಿಂತ್ಕೊಳ್ಳಿ. ದೂರ ನಿಂತ್ಕೊಳ್ಳಿ, ತಡೀರಿ. ಹಮ್ಮು ಹಣ್ಣ ಕುಯ್ಯೋದು. ಈಗಲೇ ಬಿಟ್ಬಿಟ್ಟು ಬಂದ್ರೆ ಅವಳು ಖುಷಿ ನೋಡಲ್ಲಿ. ಇನ್ನ ಹಂಗ್ ಮುಂದಕ್ಕೆ ಮಾಡ್ಕೊ. ಅಪ್ಪ ಇಲ್ಲ ಮುಂದಕ್ಕೆ ಮಡಿಕ ಕರ್ಕತೀನಿ ನೋಡ್ಲ ಓಲಿ. ಬಾ ಹಿಂಗೆ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಗಗನ. ಒಸಿ ಕೊಟ್ಲ ಮಗಿಗೆ. ಕೂತ್ಕೊಳ್ಳ ನೀನು ಕೊಟ್ಬಿಟ್ಟು ಅವ್ರ ಕೈ ಅಣ್ಣ ತಿನ್ಸವ. ಅಣ್ಣಂಗೆ
ಕೆಳಗೆ ಕೊಟ್ಟು ಇಸ್ಕೋ. ಅಪ್ಪ ಕೊಡ ಇಲ್ಲಿ. ಅಷ್ಟ ಅಣ್ಣ ತಿನ್ಸವ, ಅಣ್ಣಂಗೆ ತಿನ್ಸ, ಅಣ್ಣಂಗೆ ತಿನ್ಸವ. ಅದು ಎಳಿಬೇಡ. ಕರ್ಕಳೆ ಸರಿ ಈ ನನ್ನ ಫೋನ್ ಹಿಂಗೆ ಇಟ್ಕೊ, ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ನಂದ್ರಲ್ಲೇ ಇಟ್ಕೊಂಗೆ. ಅಣ್ಣ ತಿನ್ಸವ. ಅಯ್ಯೋ ಈಟ ಕೊಡ್ಬೇ ಹಿಂಗ್ ಕುತ್ಕೊಳ್ಳೋಣ ಅಂತಾರೆ. ಅಮ್ಮನ ತರ ಕುತ್ಕೊಳ್ಳ. ಇತ್ತ ನೋಡು. ನಮ್ಮ ಮಗಿಗೆ ಬನ್ನಿ ಬನ್ನಿ. ಅವಳಲ್ಲೇ ಬಿಡೆ. ಫೋಟೋನಾ ವಿಡಿಯೋನಾ? ಫೋಟೋ ತೆಗಿ, ಅವ್ರು ವಿಡಿಯೋ ಮಾಡ್ತಾರಲ್ಲ ಅದಲ್ಲಿ. ಬಾ ಅಲ್ಲೇ ಬಿಡು. ಏನ್ ಖುಷಿ ಆಗ್ಬಿಟ್ಲು ಗೊತ್ತಾ? ಕೆಳಗ ಅಂತದ್ದು ಗಣ ಕಣ್ಸರಿ ಬಿಡು. ಮಗಿಗೆ ಒಂದ್ಸತಿ ತಿನ್ಸಪ್ಪ. ಹಾ ಅಂತದೆ ಪಾಪ. ಚಾಕ್ ಕೊಡ್ಬೇಡ, ಚಾಕ್ ಕೊಡ್ಬೇಡ. ಅಪ್ಪು ಇಲ್ಲ ಅಯ್ಯೋ ಖುಷಿ ನೋಡು, ಜಾಸ್ತಿ ಖುಷಿ ಆದಾಗ ಹಂಗೆ ಗಿಣಿ. ಕೇಕ್ ಒಂಚೂರು ಹಿಂದಕ್ಕೆ ಇಟ್ಕೊಳ್ಳಿರುತ್ತೆ ನನ್ನಾಡಿ. ನೀನು ಅಲ್ಲ ನೆಕ್ಸ್ಟ್ ವರ್ಷಕ್ಕೆ ಸಾಕು ಬನ್ನಿ. ಅವಾಗ ಹುಡ್ರಿಗೆ ಕಳ್ಸವ್ರನ್ನ. ಇನ್ನು ನಾಳೆ ಸೋಮವಾರ ಇರೋದ್ರಿಂದ ಇವತ್ತು ಸಂಡೇ, ಹಂಗಾಗಿ ನಾನ್ ವೆಜ್ ಮಾಡಿದ್ವಿ. ಬೆಳಗ್ಗೆಗೆ ತಿನ್ನಲಿಕ್ಕೆ ನಾವು ಸೋಮವಾರ ತಿನ್ನೋದಿಲ್ಲ, ಹಂಗಾಗಿ ಇವತ್ತೇ ಮುಗಿಸ್ಕೊಂಬಿಡೋಣ ಅಂತೇಳಿ ನಮ್ಮ ಮನೆ ಹತ್ರ ಒಂದು 4-5 ಮಕ್ಳುಗಳು ಕೂಡ ಬಂದಿದ್ವಿ, ಚಿಕ್ಕ ಚಿಕ್ಕ ಮಕ್ಳುಗಳು, ಗಗನ್ ಫ್ರೆಂಡ್ಸ್ಗಳು. ಹಂಗಾಗಿ ಎಲ್ಲರೂ ಕೂಡ ಇವತ್ತೇ ಮುಗಿಸ್ಕೊಂಡ್ವಿ. ಅವನಿಗೆ ಚಿಕ್ಕ ಹುಡುಗನಿಂದನೂ ತುಂಬಾ ಇಷ್ಟ, ಯಾರಾದರೂ ಮಕ್ಳುಗಳನ್ನ ಕರಿಬೇಕು, ಅವ್ರಿಗೂ ಕೂಡ ಸ್ವೀಟ್ ಎಲ್ಲ ಕೊಡಬೇಕು, ಒಬ್ರಿಗಾರು ಸರಿ ಅವ್ರ ಕೈಲಾದಷ್ಟು ಊಟನ ಹಾಕಬೇಕು ಅಂತೇಳಿ ತುಂಬಾ ಆಸೆ ಪಡ್ತಾನೆ. ಹಂಗಾಗಿ ವಿಡಿಯೋ ಬರ್ತೈತೆ. ಅವನು ನಿನ್ಗಿಂತ ಮೇಲವನೇ. ಇನ್ನು ಗಗನ್ ಅಂತೂ ತುಂಬ ಬೇಗನೆ ಬೆಳೀತಿದ್ದಾನೆ, ನನಗಿಂತ ಹೈಟ್ ಆಗಿಬಿಟ್ಟಿದ್ದಾನೆ ನೋಡಲಿಕ್ಕೆ ಅಂತಲೇ ಹೇಳ್ಬೋದು. ಎಷ್ಟು ಬೇಗ ದೊಡ್ಡವನಾದ ಅಂತೇಳಿ ಗೊತ್ತಾಗ್ತಾನೆ ಇಲ್ಲ, ಇನ್ನೂ ಚಿಕ್ಕ ಮಗು ಥರ ಅನ್ನಿಸ್ತದೆ ನಮಗೆ. ಮಕ್ಕಳೇ ಹಂಗೇನೆ ತುಂಬಾ ಬೇಗನೆ ದೊಡ್ಡವರಾಗ್ಬಿಡ್ತಾರೆ. ಇವನು ನಮಗಿಂತನೂ ಸ್ವಲ್ಪ ಹೈಟ್ ಬೆಳೆದಿದ್ದಾನೆ ಅಂತಲೇ ಹೇಳ್ಬೋದು. ಆದ್ರೂ ತುಂಬ ಫಾಸ್ಟಾಗೆ ಬೆಳವಣಿಗೆ ಆಗಿದ್ದಾನೆ. ದೇವರು ಅವನಿಗೆ ಆಯಸ್ಸು ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತೇಳಿ ಈ ಬರ್ತಡೇ ದಿನ ನಾನು ಕೂಡ ಆಶೀರ್ವಾದ ಮಾಡ್ತೀನಿ. ಇನ್ನು ಯಶುಗಂತೂ ಗಗನ್ ಬರ್ತಡೇ ಅಂತೇಳಿ ಅನ್ಕೊತಾ ಇಲ್ಲ, ಅವಳು ನಂದೇ ಬರ್ತಡೇ ಮಾಡ್ತವ್ರೆ ಅಂತೇಳಿ ಅನ್ಕೊಂಬಿಟ್ಟು ತುಂಬಾ ಖುಷಿ ಪಡ್ಕೊಂಡು ತುಂಬ ಎಂಜಾಯ್ ಮಾಡ್ತಾವಳೆ ಅಂತಲೇ ಹೇಳ್ಬೋದು. ಅವಳ ಬರ್ತಡೇ ದಿನನೂ ಅಷ್ಟೇ ತುಂಬಾ ಹ್ಯಾಪಿಯಾಗಿದ್ಲು. ಇನ್ನು ಮಕ್ಳಿಗೆಲ್ಲ ಬರ್ತಡೇ ಅಂತ ಹೇಳಿದ್ರೆ ತುಂಬಾ ಖುಷಿ ಪಡ್ತವೆ, ಚಿಕ್ಕ ಮಕ್ಕಳು ಅಂತ ಹೇಳಿದ್ರೆ ಇನ್ನೂ ಖುಷಿ ಪಡ್ತಾರೆ ಅಂತಲೇ ಹೇಳ್ಬೋದು. ನಮಗೆಲ್ಲ ಅವಾಗ ಬರ್ತಡೇ ಮಾಡ್ಕೊಳ್ಳೋ ಅಂಥ ಯೋಗನೇ ಇರಲಿಲ್ಲ. ಇವಾಗ ನಮ್ಮ ಮಕ್ಳನ್ನಾದರೂ ಎಂಜಾಯ್ ಮಾಡಲಿ ಅಂತೇಳಿ ಅನ್ಕೊತೀನಿ. ತುಂಬಾ ಖುಷಿ ಆಗುತ್ತೆ ಈ ಥರದ್ದೆಲ್ಲ ನೋಡ್ತಾ ಇದ್ರೆ. ನಮಗೆಲ್ಲ ಬರ್ತಡೇನೇ ಗೊತ್ತೇ ಇಲ್ಲ ನಮ್ಗೆ ಅವಾಗೆಲ್ಲ ಯಾವುದು ಏನು ಅಂತ ಹೇಳ್ಬಿಟ್ಟು. ಯಾರಾದರೂ ಬರ್ತಡೇ ಅಂತ ಹೇಳಿದ್ರೆ ಇವೋ ಏನೋ ಹಬ್ಬ ಏನೋ ಅಂತೇಳಿ ಅನ್ಕೊತಾ ಇದ್ದೋ ನಾವು ಚಿಕ್ಕ ಮಕ್ಕಳಲ್ಲಿ. ಇವಾಗ ನಮ್ಮ ಮಕ್ಳುಗಳಿಗೆ ಬರ್ತಡೇ ಮಾಡುವಾಗ ನಮಗೆ ಸಿಗೋವಂಥ ಖುಷಿ ತುಂಬಾ ದೊಡ್ಡದು ಅಂತಲೇ ಹೇಳ್ಬೋದು. ಅವರು ಕೂಡ ಅಷ್ಟೇ ಈ ಥರ ಚಿಕ್ಕ ಚಿಕ್ಕ ವಿಷಯದಲ್ಲೆಲ್ಲ ತುಂಬಾ ಖುಷಿ ಪಡ್ತಾರೆ, ತುಂಬಾ ಎಂಜಾಯ್ ಕೂಡ ಮಾಡ್ತಾರೆ. ಇನ್ನು ಒಂದೊಂದ್ಸರಿ ಯಾವ ಥರ ಆಗ್ಬಿಡುತ್ತೆ ಅಂತ ಹೇಳಿದ್ರೆ, ಗಗನ್ಗೆ ನಾನು 1000 ರೂಪಾಯಿ ಕೊಟ್ಟು ಏನೇ ಕೊಡಿಸಿದ್ರು ಅವ್ನಿಗೆ ಖುಷಿ ಸಿಗೋದಿಲ್ಲ. ಅವ್ನು 10 ರೂಪಾಯಿಂದ ಏನೋ ಕೇಳಿರ್ತಾನೆ, ನಾನು ಬೇಡ ಅಂತ ಹೇಳಿರ್ತೀನಿ, ಅದರಲ್ಲಿರೋ ಅಂಥ ಅವನಿಗೆ ಖುಷಿ ನೆಲ್ಲೂ ಸಿಗೋದಿಲ್ಲ ಅಂತಲೇ ಹೇಳ್ಬೋದು. ಅವ್ನಿಗೆ ಎಷ್ಟೇ 1000 ರೂಪಾಯಿಂದ ಕೊಡಿಸಿದ್ರು ಕೊನೆಗೆ ಅದು 10 ರೂಪಾಯಿಂದ ಕೂಡ ನಾನು ಕೊಡಿಸ್ಬೇಕು, ಅವಾಗಲೇ ಅವ್ನಿಗೆ ಖುಷಿ ಆಗೋದು. ಇನ್ನು ಯಶು ಖುಷಿಗೆ ಮಿತಿನೇ ಇಲ್ಲ ಅಂತೇಳಿ ಅನಿಸುತ್ತೆ. ತುಂಬಾ ಖುಷಿ ಆಗ್ಬಿಟ್ಟಿದ್ದಾಳೆ. ಬಲೂನ್ಸು ಎಲ್ಲ ಕಟ್ಟಿರೋದು ನೋಡಿ ನಂದೇ ಬರ್ತಡೇ ಮಾಡಿದವ್ರೆ ಅಂತ ಹೇಳಿ ತುಂಬಾ ಎಂಜಾಯ್ ಮಾಡಿಕೊಂಡು ತುಂಬಾ ಖುಷಿ ಪಡ್ತಾ ಇದ್ದಾಳೆ. ಈ ಬರ್ತಡೇ ವ್ಲಾಗು ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಹೇಳಿ ಅನ್ಕೊಳ್ತಾ ನಾನು ಈ ವಿಡಿಯೋನ ಇಲ್ಲಿಗೇನೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಕೂಡ ಮಾಡಿ.